ಪ್ರಭಾವ ಪದ್ಧತಿಯ 31ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 61ನೇ ಶ್ಲೋಕದಲ್ಲಿ, ಪಾದುಕಾದೇವಿ ಪಾಪಗಳನ್ನು ಹೋಗಲಾಡಿಸುವುದೇ ಅಲ್ಲದೆ ಪಾಪ ಮಾಡದಂತೆ ತಡೆಯುವುದನ್ನೂ ಮಾಡ್ತಾಳೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಯದದ್ವರಭುಜಾಂ ಶಿರಪದಯುಗಂ ಚರಂಗೇಶಿತುಃ ದೃಢಂ ಘಟಯಿತುಂ ಕ್ಷಮಂ ಭವತಿ ಶೇಷಶೇಷಿತ್ವತಃ ಶಿರಸ್ತ್ರಮಿದಮಸ್ತು ಮೇ ದುರಿತ ಸಿಂಧು ಮುಷ್ಟಿಂದಯಂ ಕದದ್ವವಿಹತಿ ಕ್ಷಮಂ ಕಿಮಪಿ ತತ್ಪದತ್ರದ್ವಯಂ. ಯತ್ ಯಾವ ಪಾದುಕೆಗಳ ಜೋಡಿಯಾದುದು, ಅದ್ವರ ಭುಜಾಂ ದೇವತೆಗಳ, ಶಿರಃ ತಲೆಯನ್ನು, ರಂಗೇಶಿತುಹು ಶ್ರೀರಂಗನಾಥನ, ಪದಯುಗಂ ಚ ಎರಡೂ ಪಾದಗಳನ್ನು, ಶೇಷಶೇಷಿತ್ವತಃ ಹಿರಿಮೆ ಪಡಿಸುತ್ತದೆ, ಹಿರಿಮೆಯನ್ನು ಹೊಂದುತ್ತದೆ ಎನ್ನುವ ಸಂಬಂಧದಿಂದ, ದೃಢಂ ಗಟ್ಟಿಯಾಗಿ, ಘಟಯಿತುಂ ಸೇರಿಸುವುದಕ್ಕೆ, ಕ್ಷಮಂ ತಕ್ಕುದಾಗಿ, ಭವತಿ ಆಗುತ್ತದೆಯೋ, ದುರಿತ ಸಿಂಧು ಪಾಪ ಸಮುದ್ರವನ್ನು, ಮುಷ್ಟಿಂದಯಂ ಒಂದು ಹಿಡಿಯಲ್ಲಿ ಅಡಗುವಂತೆಯೂ, ನಾಶ ಮಾಡುವುದಾಗಿಯೂ ಅಂತಾನೂ ಅರ್ಥ. ಕದದ್ವ ಕೆಟ್ಟ ಮಾರ್ಗದ, ವಿಹತಿ ಹೋಗಲಾಡಿಸುವುದಕ್ಕೆ, ಕ್ಷಮಂ ತಕ್ಕದಾಗಿಯೂ, ಕಿಮಪಿ ಹೀಗೆಂದು ಹೇಳಲಾಗದ ಹಿರಿಮೆಯುಳ್ಳ, ತತ್ ಆ ಪದತ್ರದ್ವಯಂ ಪಾದವನ್ನು ಕಾಪಾಡುವ ಪಾದುಕೆಯ ಜೋಡಿಯು, ಮೇ ನನಗೆ, ಶಿರಸ್ತ್ರಂ ಇದಂ ತಲೆಯಲ್ಲಿ ಉಳ್ಳದ್ದಾಗಿ ಅಸ್ತು ಇರಬೇಕು. ದೇವತೆಗಳು ಶ್ರೀರಂಗನಾಥನ ಪಾದಗಳನ್ನು ತಲೆಯಲ್ಲಿ ಸ್ವೀಕರಿಸುತ್ತಾರೆ. ಕೈಂಕರ್ಯ ಮಾಡುವವರು ಶೇಷ ಎಂದು ಕರೆಯಲ್ಪಡುತ್ತಾರೆ. ಕೈಂಕರ್ಯವನ್ನು ಪಡೆದುಕೊಳ್ಳುವವರು ಶೇಷಿ ಎಂದು ಕರೆಯಲ್ಪಡುತ್ತಾರೆ. ದೇವತೆಗಳು ಪಾದಗಳನ್ನು ತಮ್ಮ ತಲೆಯ ಮೇಲೆ ಸೇವಿಸುವುದರಿಂದ ಪಾದವು ಶೇಷಿ ಎಂದು, ದೇವತೆಗಳ ಶಿರವು ಶೇಷ ಎಂದು ಆಗುತ್ತದೆ. ಪಾದುಕೆಯು ಈ ಶೇಷ ಶೇಷಿ ಇಬ್ಬರನ್ನೂ ದೃಢವಾಗಿ ಸೇರಿಸಲು ಸಮರ್ಥವಾಗಿದೆ. ಪಾಪವೆಂಬ ಸಮುದ್ರವನ್ನು ಅಡಗಿಸಿ ಕೆಟ್ಟ ಮಾರ್ಗದಲ್ಲಿ ಹೋಗದಂತೆ ತಡೆದು ಪಾಪ ಮಾಡದ ಹಾಗೆ ತಡೆಯುತ್ತದೆ. ಅಂತಹ ಪಾದುಕಾ ಜೋಡಿಯು ಯಾವಾಗಲೂ ನನ್ನ ತಲೆ ಮೇಲೆ ಇರಬೇಕು ಅಂತಾರೆ ದೇಶಿಕರು. ಆಚಾರ್ಯರುಗಳಿಂದ ನಾವು ಭಗವಂತನ ಪಾದಕ್ಕೆ ಸೇವಕರಾಗುತ್ತೇವೆ. ಆ ಆಚಾರ್ಯ ಸ್ಮೃತಿಯು ಸದಾಕಾಲ ನಮಗಿರಬೇಕು ಎಂಬುದು ಈ ಶ್ಲೋಕದ ಗೂಢಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.